ಕ್ವಿಕ್ ರಿಯಾಕ್ಷನ್ ತಗೊಂಡ್ಬಿಟ್ರೆ ಒಪ್ಕೊಳ್ತೀರಾ? ಅದೊಂದೇ ಪಾಯಿಂಟ್ ರಿಯಾಕ್ಷನ್ ತಗೊಂಡು ವಾಪಸ್ ಬರ್ತೀನಿ. ಅದೊಂದೇ ಪಾಯಿಂಟ್ ಪ್ರತಿ ತಿಂಗಳು ಹಾಕ್ತಿವಿ ಅಂತ ನಾವೆಲ್ಲ ಹೇಳಿದ್ವಿ, ಒಟ್ಟಿನಲ್ಲಿ ಹಾಕ್ತಿವಿ ಅಂತ ಹೇಳಿದ್ವಪ್ಪ. ಟ್ಯಾಕ್ಸ್ ಯಾವಾಗ ಕಲೆಕ್ಟ್ ಆಗುತ್ತೋ ಅವಾಗ ಹಾಕ್ತಿವಿ. ಈ ಆರ್ಗ್ಯುಮೆಂಟ್ ಒಪ್ಕೊಳ್ತೀರಾ ನೀವು? ಕಿವಿ ಮೇಲೆ ಚೆಂಡು ಇಡೋದ್ರಲ್ಲಿ ಭಾರತೀಯ ಜನತಾ ಪಕ್ಷದ ನಿಸ್ಸೀಮರು. ನಾನು ಇನ್ನೂ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನಾನು ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆಯನ್ನು ನಾನು ನಿರಾಕರಣೆ ಮಾಡೋದಿಲ್ಲ. ಯಾವುದೇ ನೀವು ಸ್ಕೀಮ್ಸ್ ಕೊಡಬೇಕಾದ್ರೆ ಇಟ್ ಇಸ್ ನಾಟ್ ಎ ಸ್ಯಾಲ್ರಿ. ತಿಂಗಳ 1ನೇ ತಾರೀಕು ಕೊಡ್ತೀವಿ ಅಂತ ಹೇಳಕ್ಕೆ ಬರೋದಿಲ್ಲ. BJP ಕೊಟ್ಟಿಲ್ಲ, ಕೊಡೋದಿಲ್ಲ. ಸನ್ಮಾನ್ಯ ಯಡಿಯೂರಪ್ಪನವರು ಹಿಂದೆ ಅವರ ಪಕ್ಷ ಅಧಿಕಾರ ಬರೋದಕ್ಕೆ ಮುಂಚೆ ಚುನಾವಣೆಯಲ್ಲಿ 1 ಲಕ್ಷ ರೂಪಾಯಿ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟರು. ವಿಧಾನಸೌಧದಲ್ಲಿ ಕೇಳಿದಾಗ ಯಾಕೆ ಹೇಳಿಕೆ ಕೊಟ್ಟರಲ್ಲ, ಯಾಕೆ ಮಾಡಿಲ್ಲ ಅಂತ ಇದೇ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿ ಕೇಳಿದಾಗ ನಾನು ನೋಟ್ ಮಿಷಿನ್ ಇಟ್ಕೊಂಡಿದ್ದೀನಿ ಪ್ರಿಂಟ್ ಮಾಡೋಕ್ಕೆ ಅಂತ ಹೇಳಿದ್ರು. ಪಾಪ BJP ಅದೆಲ್ಲ ಮರ್ತೋಗ್ಬಿಡುತ್ತೆ. ಇವತ್ತು ಸೋಷಿಯಲ್ ವೆಲ್ಫೇರ್ ಸ್ಕೀಮಲ್ಲಿ ಒಂದು ನಿಮಿಷ ರವಿಕುಮಾರ್ ಅವರೇ, ಸೋಷಿಯಲ್ ವೆಲ್ಫೇರ್ ಸ್ಕೀಮಲ್ಲಿ ನೀವು ವೃದ್ಧಾಪ್ಯ ವೇತನ ಇರ್ಬೋದು, ವಿಧವಾ ವೇತನ ಇರ್ಬೋದು, ಅಂಗವಿಕಲ ವೇತನ ಇರ್ಬೋದು, ಕರ್ನಾಟಕ ರಾಜ್ಯ ಸರ್ಕಾರ 11,000 ಕೋಟಿ ರೂಪಾಯಿ ಕೊಡ್ತಾ ಇದೆ. ಪ್ರತಿ ತಿಂಗಳು ಹೋಗ್ತಿದೆಯಾ? ಅಲ್ಲ, ಪ್ರತಿ ನೋಡಿ, ಒಂದು ತಿಂಗಳು ಲ್ಯಾಪ್ಸ್ ಆದರೆ ಇನ್ನೊಂದು ತಿಂಗಳು ಹೊರಟೋಗಿರುತ್ತೆ, ಪೆಂಡಿಂಗ್ ಇರಲ್ಲ. ಫೈನಾನ್ಷಿಯಲ್ ಇಯರ್ಗೆ ನೀವು ಮಾರ್ಚ್ 30ಕ್ಕೆ ಯಾವುದೂ ಪೆಂಡಿಂಗ್ ಇರಲ್ಲ. ಅದನ್ನೇ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ. ನೀವು ಇನ್ ದ ಸೇಮ್ ಟೈಮ್ ಜನಕ್ಕೆ ಅರ್ಥ ಆಗಬೇಕು. 11,000 ಕೋಟಿ ರೂಪಾಯಿ ನಾವೇನೋ ವೇತನಗಳು ಅಂದರೆ ವೃದ್ಧಾಪ್ಯ ವೇತನ ಈ ಥರ ಗೌರವಧನ ಕೊಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ಎಷ್ಟು ಕೊಡ್ತಾ ಇದೆ? ಪಾಪ ರವಿಕುಮಾರ್ ಅವ್ರಿಗೆ BJP ಜಾಣಕ್ಕೆ ಬಿಡು, ಬರೀ 470 ಕೋಟಿ ರೆಗ್ಯುಲರಾಗಿ ಕೊಡ್ತಾ ಇದ್ದಾರೆ. ಆತ್ಮ ಮುಟ್ಕೊಂಡು ನೋಡ್ಕೊಳ್ಳಿ ಅವರು BJP ಅವರು. ಇವ್ರು ಸುಮ್ಮನೆ ಹೇಳಿಕೆ ಮಾಡೋದಲ್ಲ. ಯಾವುದೇ ಅದು BJP ಸರ್ಕಾರ ಇರಲಿ, ಕಾಂಗ್ರೆಸ್ ಸರ್ಕಾರ ಇರಲಿ, ಮತ್ತೊಂದಿರಲಿ, ಇವ್ರ ಹಿಂದೆ ಇತ್ತಲ್ಲ, ಇವರು ಸಹ ಕೊಟ್ಟಿಲ್ಲ. ಇವತ್ತು ಸಹ ಏನು ರೈತರಿಗೆ ಫಸಲ್ ಬಿಮಾ ಯೋಜನೆಯಲ್ಲಿ ಕರ್ನಾಟಕದಲ್ಲಿ ದಟ್ ಈಸ್ ದ ಕೌಂಟರ್ ಆರ್ಗ್ಯುಮೆಂಟ್. ಅದೇನು ಸಂಬಳನ ಪ್ರತಿ ತಿಂಗಳು ಕರೆಕ್ಟಾಗಿ ಕೊಡೋಕೆ ನೋಡಿ, ಯಾವುದೇ ಆಗಲಿ ಅವ್ರದ್ದು ಅಷ್ಟೇ ಕೊಡ್ತಾ ಇಲ್ಲ. 90 ಲಕ್ಷ ಅವ್ರು ಹಣ ಕೊಟ್ಟಿಲ್ಲ. ರವಿಕುಮಾರ್ ಅವರು ನೋಡಿ, ಕೇಂದ್ರ ಸರ್ಕಾರ ವೃದ್ಧಾಪ್ಯ ವೇತನ ಆಗಲಿ, ಪ್ರತಿ ತಿಂಗಳು ರೇಷನ್ ಕೊಡೋದಿರಲಿ, ಯಾವುದನ್ನು ಕೂಡ ನಿಲ್ಲಿಸಿಲ್ಲ. ನಾವು ಕಿಸಾನ್ ಸನ್ಮಾನ್ ನಿಧಿಯನ್ನು ಹಾಕ್ತಾ ಇದ್ದೀವಿ, 6,000 ರೂಪಾಯಿ ಕೇಂದ್ರ ಸರ್ಕಾರದಿಂದ. ಪ್ರತಿ 3 ತಿಂಗಳಿಗೆ ಒಂದ್ಸರಿ ಹಾಕ್ತಾ ಇದ್ದಾರೆ. ಒಂದು ಕಂಪ್ಲೇಂಟ್ ಇಲ್ಲ ಅದ್ರ ಬಗ್ಗೆ. ಯಾಕೆ ನಮ್ಮ ಬಗ್ಗೆ ಅಷ್ಟು ಪ್ರೀತಿ ಇದೆಯಾ ಜನಕ್ಕೆ? ಹಂಗಲ್ಲ, ನಾವೇನು ಹೇಳಿದ್ವಿ ಅದನ್ನು ಕರೆಕ್ಟಾಗಿ ಮಾಡ್ತಾ ಇದ್ವಿ. ಕಂಪ್ಲೇಂಟೇ ಇಲ್ಲ, ದೂರಿಲ್ಲ ಅದ್ರ ಬಗ್ಗೆ. ಯಾವುದೇ ಪೇಪರು TV ನಲ್ಲಿ ಬರಲ್ಲ ಹಾಕ್ಲಿಲ್ಲ ಅಂತ. ಯಾಕೆ ಕಾಂಗ್ರೆಸ್ ಈ ಸಿದ್ದರಾಮಯ್ಯನ ಸರ್ಕಾರದಲ್ಲಿ ಈ ಕಂಪ್ಲೇಂಟ್ಗಳಿದೆ? ಮಹಿಳೆಯರಿಗೇನು ಹುಚ್ಚಿಡ್ದಿದೆಯಾ? BJP ಅವ್ರಿಗೇನು ಹುಚ್ಚಿಡ್ದಿದೆಯಾ ಟೀಕೆ ಮಾಡೋಕ್ಕೆ? ನಮಗೂ ಬೇರೆ ಕೆಲಸ ಇದ್ದಾವೆ. 4,000 ರೂಪಾಯಿ ಏನು ಕಿಸಾನ್ ಸನ್ಮಾನ್ ಯೋಜನೆಗೆ ನಾವು ಹಾಕ್ತಾ ಇದ್ವಿ BJP ಸರ್ಕಾರ ಇದ್ದಾಗ. ನೀವು ನಿಲ್ಲಿಸ್ಬಿಟ್ರಿ. ಯಾಕೆ ನಿಲ್ಲಿಸಿದ್ರಿ? 2,000 ಅವ್ರ ಹೆಂಡತಿಯರಿಗೆ ಬರ್ತಿತ್ತೆ. 2,000 ರೂಪಾಯಿ ಅವ್ರ ಹೆಂಡತಿಯವ್ರಿಗೆ ಹಾಕ್ತಾ ಇದ್ದೀರಿ. ಇನ್ನು 2,000 ರೂಪಾಯಿ ಏನು ಮಾಡ್ತೀರಿ? ಮತ್ತು ನೀವೇನು ಹೇಳಿದ್ರಿ, 40% ಕಮಿಷನ್ ಏನು ನಡೀತಾ ಇದೆ, ಭ್ರಷ್ಟಾಚಾರ ಏನು ನಡೀತಿದೆ, ಅದನ್ನು ನಿಲ್ಲಿಸ್ಬಿಟ್ರೆ ಸರ್ಕಾರದಲ್ಲಿ ಒಳ್ಳೆ ಸರ್ಕಾರವನ್ನು ಕೊಡ್ತೀವಿ ಕರ್ನಾಟಕ ರಾಜ್ಯದಲ್ಲಿ ಅಂತ ಹೇಳಿದ್ರಿ ನೀವು. ಈಗೇನು ಮಾಡಿದ್ರಿ? 40% ಅಲ್ಲ, 60% ಆಗಿದೆ. ಒಬ್ಬ ಕೆಂಪಣ್ಣ ಅಲ್ಲ ಹೇಳ್ತಿರೋದು, 100 ಕೆಂಪಣ್ಣಗಳು ಹೇಳ್ತಾ ಇದ್ದಾರೆ ನಿಮ್ಮ ಬಗ್ಗೆ. ಭ್ರಷ್ಟಾಚಾರ ಅಂತಕ್ಕಂಥದ್ದು ತುಂಬಿ ತುಳುಕ್ತಾ ಇದೆ ರಾಜ್ಯದಲ್ಲಿ. ಯಾವುದೇ ಆಫೀಸ್ಗೆ ಹೋಗ್ಲಿ, ಯಾವುದೇ ಕಚೇರಿಗೆ ಹೋಗ್ಲಿ, ಭ್ರಷ್ಟಾಚಾರ ಅಂತಕ್ಕಂಥದ್ದು ತುಂಬಿ ತುಳುಕ್ತಾ ಇದೆ. ಇದೊಂದು ಭ್ರಷ್ಟ ಸರ್ಕಾರ. ದುಡ್ಡು ಕೊಡದೆ ಇದ್ರೆ ಏನು ಕೆಲಸ ಆಗಲ್ಲ. ಜನ ಮಾತಾಡ್ತಿದ್ದಾರೆ. ಜನಕ್ಕೇನು ಹುಚ್ಚಿಡ್ದಿದ್ಯಾ? ಮಹಿಳೆಯರಿಗೇನು ಹುಚ್ಚಿಡ್ದಿದ್ಯಾ? ನಮ್ಮ ಅಕೌಂಟಿಗೆ ದುಡ್ಡು ಬರ್ತಾ ಇದೆ ಪ್ರತಿ ತಿಂಗಳು ಅನ್ನಕ್ಕೆ. ಎಲೆಕ್ಷನ್ ಟು ಎಲೆಕ್ಷನ್ ಬರ್ತಾ ಇದೆ ಹಣ. ಹೇಳ್ಬಿಡಿ, ಏನೋ ಬೈ ಎಲೆಕ್ಷನ್ ಬಂದಾಗ, ಇನ್ಯಾವುದೋ ಎಲೆಕ್ಷನ್ ಬಂದಾಗ ನಿಮ್ಮ ಅಕೌಂಟ್ಗೆ ಹಾಕ್ತೀವಿ. ಪ್ರತಿ ತಿಂಗಳು ಹಾಕಕ್ಕೆ ನಾವೇನು ಪ್ರತಿ ತಿಂಗಳು ಸ್ಯಾಲ್ರಿ ಕೊಡ್ತೀವಿ ಅಂತ ಹೇಳಿದ್ವಾ? ಹೇಳಿ ಈಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.